सद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नरकेसरिणं धिक्कृतहिरण्यकरिणं च सुकरिणं तोषितबुधजनहरिणं वरिणं दरिणं स्मरामि मन्दरिणम् अभ्रमं भङ्गरहितमजडं विमलं सदा आनन्दतीर्थम् अतुलं भजे तापत्रयापहम् मिथ्यासिद्धान्तदुध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ ಅಜಾಮಿಳ ಚರಿತ್ರೆಯ ಉತ್ತರಾರ್ಧ ನೋಡುವಾಗ ಯಮದೂತರಿಗೂ ಯಮನಿಗೂ ಸಂವಾದ ಆರಂಭ ಆಗಿತ್ತು. ಯಮಧರ್ಮ ಒಂದು ಮಾತು ಹೇಳ್ತಾ, ಧರ್ಮಾಧರ್ಮ ತುಂಬ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮಾಧರ್ಮದ ಬಗ್ಗೆ ಮಾತಾಡೋನು ಪರಮಾತ್ಮ ಮಾತ್ರ. ಅವನ ಅನುಗ್ರಹ ಪಡೆದ 12 ಮಂದಿ ಧರ್ಮದ ಬಗ್ಗೆ ತೀರ್ಮಾನ ಕೊಡ್ತಾರೆ. ಯಾರು ಅಂದರೆ ಸ್ವಯಂಭೂರ್ನಾರದ ಶಂಭು, ಕುಮಾರಃ ಕಪಿಲೋ ಮನು, ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಿಕಿರ್ವಯಂ. ಭೀಷ್ಮೋ ಬಲಿ ವೈಯಾಸಿಕಿ ವಯಂ ಅಂಥೇಳಿ ಯಮಧರ್ಮರಾಜರ ಮಾತು. ಇಲ್ಲಿ ಒಂದು ವಿಚಿತ್ರವಾದ ಘಟ್ಟ ಇದು. ಯಾಕಂದರೆ ಭೀಷ್ಮಾಚಾರ್ಯರು ಬರೋದು ಮುಂದೆ, ಇದನ್ನು ಸ್ವಯಂಭೂ ಮನ್ವಂತರ. ಈಗ ಭೀಷ್ಮಾಚಾರ್ಯರೇ ಇಲ್ಲ, ಮತ್ತು ಮುಂದೆ ಬರೋ ಭೀಷ್ಮಾಚಾರ್ಯನ ಯಮಧರ್ಮರಾಜ ಈಗಲೇ ಧರ್ಮದ್ದರ ಸಾಲಿನಲ್ಲಿ ಹೇಗೆ ಸೇರಿಸ್ತಾನೆ? ಇನ್ನೊಂದು ಬಲಿಚಕ್ರವರ್ತಿ. ಯಾಕೆಂದರೆ ಪರಮಾತ್ಮನ ಪಾದಕ್ಕೆ ಆಶ್ರಯವಾಗಿ ತನ್ನ ತಲೆಯನ್ನೇ ಕೊಟ್ಟವ ಇವನು ಧರ್ಮಜ್ಞರ ಗುಂಪಿನಲ್ಲಿ ಸೇರ್ತಾನೆ. ಇನ್ನೊಬ್ಬರು ವೈಯಾಸಕಿ ವಯಂ ಅಂತ ಹೇಳಿ ವ್ಯಾಸಪುತ್ರರಾದ ಶುಕಾಚಾರ್ಯರು ಕೂಡ ಧರ್ಮದ ಗುಂಪಲ್ಲಿ. ಇನ್ನೊಂದು ನಾನು. ಒಟ್ಟಾರೆ 12 ಜನ ಧರ್ಮದ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಮಾತಾಡ್ತೇವೆ ಅಂತ ಯಮಧರ್ಮರಾಜರು ಹೇಳ್ತಾರೆ. ಇಲ್ಲಿ ಇಬ್ಬರು ಮುಂದೆ ಬರೋರು, ಒಂದು ಶುಕಾಚಾರ್ಯರು, ಇನ್ನೊಂದು ಭೀಷ್ಮಾಚಾರ್ಯರು. ಈಗಿಲ್ಲ. ಮತ್ತು ಮುಂದೆ ಬರುವ ಇಬ್ಬರನ್ನ ಯಮಧರ್ಮರಾಜರು ಸೇರಿಸಿ ಈಗ ಹೇಗೆ ಹೇಳಿದರು ಅಂತ ಪ್ರಶ್ನೆ. ಅದಕ್ಕಿಂತ ಮುಂಚೆ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಜ್ಞಾತ್ವಾ ಅಮೃತಮಶ್ನುತೆ.
ದ್ವಾದಶ ಏತೆ ವಿಜಾನೀಮಃ ಧರ್ಮಂ ಭಾಗವತಂ ಭಟಾಃ ಅಂತ. ಯಾಕೆಂದರೆ ಮೊದಲು ಯಮದೂತರು ಪ್ರಶ್ನೆ ಮಾಡಿದ್ದು ಕತಿಸಂತೀಹ ಶಾಸ್ತಾರಃ ಅಂತ. ಶಾಸನ ಮಾಡೋರು ಎಷ್ಟು ಮಂದಿ, ನಾವು ಯಾರ ಮಾತನ್ನು ಪಾಲಿಸಬೇಕು ಅಂತ ಅವರ ಪ್ರಶ್ನೆ. ಅದಕ್ಕುತ್ತರ ಕೊಡೋದು, ಈ 12 ಜನರಲ್ಲಿ ನಾನೊಬ್ಬ ಇದ್ದೇನೆ, ನನ್ನ ಮಾತನ್ನು ನೀವು ಕೇಳಬಹುದು ಅಂತ. ಅವರಿಗೇನು ಒಂದು ಅವಿಶ್ವಾಸ ಬಂದಿತ್ತೋ ಅದನ್ನು ದೂರ ಮಾಡಿ ಧರ್ಮದ ಮಹತ್ವದ ಅರಿಕೆಯನ್ನು ಮಾಡ್ತಾನೆ. ಗುಹ್ಯಂ ವಿಶುದ್ಧಂ ದುರ್ಬೋಧಂ, ಅದು ಅತ್ಯಂತ ಗುಹ್ಯ, ವಿಶುದ್ಧ, ದುರ್ಬೋಧ ಅಂತ. ಎಷ್ಟೇ ಧರ್ಮದ ಬಗ್ಗೆ ಹೇಳಿದರೂ ಮೇಲ್ನೋಟಕ್ಕೆ ಅರ್ಥ ಆಗಿದೆ ಅಂತ ಕಾಣುತ್ತೆ, ಆದರೆ ಅದರ ಅಂತರಂಗ ಬೇರೆಯೇ ಇರುತ್ತೆ. ಇದರ ಅರಿಕೆ ತುಂಬ ಕಷ್ಟ. ಆದ್ದರಿಂದ ಇದರ ಬಗ್ಗೆ ನಾನು ಹೇಳಿದರೆ ನೀವು ಕೇಳಬಹುದು. ಯಾಕೆ ಅಂದರೆ ಇಷ್ಟು ಮಹತ್ವ. ಯಜ್ಞಾತ್ವ ಅಮೃತಂ ಅಶ್ನುತೆ ಅಂತ. ಯಾವುದರ ತಿಳುವಳಿಕೆ ಬಂದ್ರೇ ಮೋಕ್ಷದ ದಾರಿ ಸುಲಭ, ಅದರ ತಿಳುವಳಿಕೆ ಅಸಾಧ್ಯ. ಧರ್ಮ ಇಷ್ಟು ಗುಹ್ಯ ಅಂಥೇಳಿ ಇಷ್ಟು ಹೇಳ್ತಾರೆ. ಆದರೆ ಪ್ರಶ್ನೆಯನ್ನು ತಗೊಂಡು ವ್ಯಾಖ್ಯಾನಕಾರರು ಮುಂದೆ ಬರುವ ಭೀಷ್ಮಾಚಾರ್ಯರನ್ನು, ಶುಕಾಚಾರ್ಯರನ್ನು ಯಮಧರ್ಮರಾಜರು ಈಗಲೇ ಧರ್ಮಾತ್ಮರ ಗುಂಪಿನಲ್ಲಿ ಹೇಗೆ ಸೇರಿಸ್ತಾರೆ ಅಂದರೆ, ಅದು ಪುರಾಣದ ಒಂದು ಭಾಷೆ. ಪುರಾಣ ಕೊಟ್ಟು 7 ಸ್ಟೈಲ್ ಇದೆ ಪುರಾಣ ಅರ್ಥ ಮಾಡಿಕೊಳ್ಳಬೇಕು ಅಂದರೆ. ಕೆಲವೊಂದು ಕಡೆ ಕಾಲ ವ್ಯತ್ಯಾಸ ಮಾಡಿ ಹೇಳ್ತಾರೆ, ಕೆಲವೊಮ್ಮೆ ಕಥಾ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅದಕ್ಕೊಂದು 2-3 ದೃಷ್ಟಾಂತ ಕೊಡ್ತಾರೆ. ಮಹಾಭಾರತದಲ್ಲಿ ರಾಜಸೂಯದ ಪ್ರಸಂಗ. ರಾಜಸೂಯ ಯಾಗ ಸಮಾಪ್ತಿಯಾಗತ್ತೆ. ಕೃಷ್ಣ ದ್ವಾರಕೆಗೆ ತೆರಳಿದ ಮೇಲೆ ಇಂದ್ರಪ್ರಸ್ಥದಲ್ಲಿ ರಾಜ್ಯ ಭಾರ ಆಗಿರುತ್ತೆ. ಅಲ್ಲಿ ಆ ರಾಜ್ಯಸಭಾ ಅದರ ಚಮತ್ಕಾರ ನೋಡ್ಲಿಕ್ಕಂತ ದುರ್ಯೋಧನ ಬಂದಾಗ ತುಂಬ ಬೆಪ್ಪಾಗ್ತಾನವನು. ಯಾಕೆ ಅಂದರೆ ತುಂಬ ಅವನಿಗೆ ಅವಮಾನ ಆಗತ್ತೆ. ಎಲ್ಲಿ ಬಾಗಿಲಿರಲ್ವೋ ಅಲ್ಲಿ ಬಾಗಿಲು ಅಂದ್ಕೊಂಡು ಹೋಗಿ ತಲೆ ಬಡಿಸ್ಕೊತಾನೆ. ಎಲ್ಲಿ ಬಾಗಿಲಿರುತ್ತೋ ಅದನ್ನು ಕಲ್ಲು ಅಂದ್ಕೊಂಡು ಅಲ್ಲಿ ಹೋಗೋದೇ ಇಲ್ಲ ಅಂತ. ಇಷ್ಟು ಅವಮಾನ ಆಗಿತ್ತು ದುರ್ಯೋಧನನಿಗೆ ಅಂತ. ಇದು ಆ ಮಯ ನಿರ್ಮಾಣ ಮಾಡಿದ ಇಂದ್ರಪ್ರಸ್ಥದ ರಾಜ್ಯಸಭಾ ವೈಶಿಷ್ಟ್ಯ ಅಂತ ಹೇಳಿ ಇಷ್ಟು ಮಹಾಭಾರತ ನಿರೂಪಣೆ ಮಾಡುತ್ತೆ. ಆದರೆ ಭಾಗವತ ನಿರೂಪಣೆ ಮಾಡಿದ್ದೇನು ಅಂದರೆ, ಹಾಗಾದರೆ ಮಹಾಭಾರತದ ರೀತಿಯಲ್ಲಿ ಕೃಷ್ಣ ದ್ವಾರಕೆಗೆ ಹೊರಟ ಮೇಲಾದ ಘಟನೆ. ಆದರೆ ಭಾಗವತದ ನಿರೂಪಣೆ ದುರ್ಯೋಧನ ಜಾರಿ ಬಿದ್ದಾಗ ಕೃಷ್ಣ ನಗ್ತಾನೆ. ಆ ಕೃಷ್ಣನ ಮುಗುಳ್ನಗು ಒಂದು ಕಣ್ಸನ್ನೆ, ಆ ಮುಗುಳ್ನಗು ಮತ್ತು ಕಣ್ಸನ್ನೆಯಿಂದ ಭೀಮಸೇನ ದೇವರು ಮತ್ತು ದ್ರೌಪದಿ ದೇವಿಯರು ಅಪಹಾಸ್ಯ ಶುರು ಮಾಡ್ತಾರೆ ಅಂತ ಇಲ್ಲಿದೆ. ಆದರೆ ಎರಡೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಸತ್ಯ ಆಗಬೇಕು, ಒಂದು ಸುಳ್ಳಾಗಬೇಕು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ಇಲ್ಲೂ ಒಂದು ಕಥಾ ವ್ಯತ್ಯಾಸ ಮಾಡಿದ್ದಾರೆ. ಕೃಷ್ಣ ದ್ವಾರಕೆಗೆ ಹೋಗಿದ್ದು ಸತ್ಯವೇ, ಅದನ್ನು ಮೊದಲು ಹೇಳಿಬಿಡ್ತಾರೆ ಅಷ್ಟೇ. ಕೃಷ್ಣ ಈಗಲೇ ಇದ್ದಾನೆ, ಮುಂದೆ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋಗುವುದನ್ನು ಮೊದಲು ಹೇಳಿ ಆಮೇಲೆ ಕಥಾನಕ ಹೇಳ್ತಾರೆ ಮಹಾಭಾರತದಲ್ಲಿ. ಆದ್ದರಿಂದ ಯಾವುದೇ ವಿರೋಧ ಇಲ್ಲ ಅಂಥೇಳಿ ಕಥಾ ವ್ಯತ್ಯಾಸವೂ ಕೂಡ ಒಂದು ಪುರಾಣಕಾರದ ಒಂದು ವೈಶಿಷ್ಟ್ಯ. ಇನ್ನೊಂದು ಕಾಲ ವ್ಯತ್ಯಾಸವೂ ಕೂಡ ಮಾಡಿ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಬರುತ್ತೆ ಮಹಾಭಾರತದಲ್ಲಿ. ಕೃಷ್ಣ ಯಾಗದೀಕ್ಷಿತ ಆಗಿದ್ದ. ಒಬ್ಬ ಬ್ರಾಹ್ಮಣ ಬಂದು, ನನ್ನ ಪತ್ನಿ ಗರ್ಭಿಣಿ, ಆದರೆ ಗರ್ಭಪಾತವಾದ ತಕ್ಷಣ ಮಗು ಎಲ್ಲ ಮಾಯವಾಗ್ತಾ ಇದೆ, ನನಗೆ ರಕ್ಷಣೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ದೊಡ್ಡ ಫಜೀತಿ, ಕೃಷ್ಣ ದೀಕ್ಷಿತ. ಅರ್ಜುನ ಇರ್ತಾನೆ. ಅರ್ಜುನ ಹೇಳೋದು ಅಹಂ ರಕ್ಷಾಂ ಕರೋಮಿ ಇತ್ಯಬ್ರವೀದ್ ಅರ್ಜುನ ಅಂತ ಹೇಳುತ್ತೆ ಮಹಾಭಾರತ. ಕೃಷ್ಣ ಯಾಗದೀಕ್ಷಿತ, ನಾನು ಆ ಮಕ್ಕಳನ್ನು ರಕ್ಷಣೆ ಮಾಡಿ ನನಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾನೆ. ಮಹಾಭಾರತ ಆ ಬ್ರಾಹ್ಮಣನ ಹೆಸರೇನು ತೃಣೋದ್ವಹ ಅಂತ ಹೆಸರು. ಯಾಕೆ ಅಂದರೆ ಅವನೊಂದು ಹುಲ್ಲು ಕಡ್ಡಿಯನ್ನು ಕೈಲಿಟ್ಕೊಂಡು ಬಂದಿರ್ತಾನೆ. ಅವನು ಅದನ್ನು ತೋರಿಸಿ ಹೇಳ್ತಾನೆ, ನೀನು ಹುಲ್ಲು ಕಡ್ಡಿ ಸಮಾನ. ಕೃಷ್ಣ ಇದ್ದಾಗಲೇ, ಕೃಷ್ಣನ ರಾಜ್ಯ, ಕೃಷ್ಣ ಇದ್ದಾಗಲೇ ಮಗು ಮಾಯ ಆಗಿದೆ ಅಂದಮೇಲೆ ಕೃಷ್ಣ ಇಲ್ಲದೆ ನಿನಗೇನೂ ಸಾಧ್ಯ ಇಲ್ಲ. ಅದಕ್ಕೆ ತೃಣೋದ್ವಹ ಅಂತ ತನ್ನ ಕೈಯಲ್ಲಿ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ನೀನು ಹುಲ್ಲು ಕಡ್ಡಿಗೆ ಸಮಾನ ಅಂತ ಹಂಗಿಸ್ತಾನೆ ಅರ್ಜುನನಿಗೆ. ಆಗ ಅರ್ಜುನ ಅಹಂಕಾರದಿಂದ ಹೇಳ್ತಾನೆ, ನಾನು ನಿವಾತ ಕವಚರನ್ನೇ ಸಂಹಾರ ಮಾಡಿದವ, ನನಗೆ ಈ ಕಾರ್ಯ ಅಸಾಧ್ಯ ಅಲ್ಲ ಅಂತ. ಆದರೆ ಈ ಘಟನೆ ಆಗೋದು ಮುಂದೆ
ಮುಂದಾಗುವ ಘಟನೆ ಈಗಲೇ ಹೇಳ್ತಾ ಇದ್ದಾನೆ. ಇದು ಹೇಗೆ ಅಂದರೆ ಕಾಲ ವ್ಯತ್ಯಾಸ ಮಾಡಿ ಹೇಳ್ತಾನೆ. ಅಂದರೆ ಇದರ ತಾತ್ಪರ್ಯ ಈಗಾಗುತ್ತೆ ಅಂತಲ್ಲ, ಮುಂದೆ ನಿವಾಚ ಕವಚರನ್ನು ಕೊಲ್ಲುವುದು ಎಷ್ಟು ದಿಟವೋ ನಾನು ಈ ಕಾರ್ಯ ಮಾಡುವುದು ಅಷ್ಟೇ ಸತ್ಯ ಅಂತ ಕಾಲ ವ್ಯತ್ಯಾಸ ಮಾಡಿಯೂ ಹೇಳಿರ್ತಾರೆ. ಅಲ್ಲ, ಮತ್ತು ಅರ್ಜುನನಿಗೆ ಹೇಗೆ ಗೊತ್ತಿತ್ತು ಅಂದರೆ ಅದೊಂದು ಅಶರೀರವಾಣಿಯಾಗಿತ್ತು. ಮುಂದೆ ಇವನು ನಿವಾತ ಕವಚರನ್ನ ಕೊಲ್ತಾನೆ ಅಂತ ಅಶರೀರವಾಣಿಯಾಗಿತ್ತು. ಕುಂತಿದೇವಿಯರು ಅರ್ಜುನನಿಗೆ ಉಪದೇಶ ಮಾಡ್ತಾರೆ, ಆವಾಗ ಇವನು ಹೇಳಿದ್ದು. ಆದ್ದರಿಂದ ಇದು ವ್ಯಾಸರ ಒಂದು ಚಮತ್ಕಾರ. ಕಾಲ ವ್ಯತ್ಯಾಸ ಮಾಡಿಯೂ ಹೇಳ್ತಾರೆ. ಇಲ್ಲೂ ಮುಂದೆ ಬರುವವರನ್ನ ಈಗಲೇ ಹೇಳಿದ್ದಾರೆ ಅಂತ ಇಟ್ಟುಕೊಳ್ಳಬೇಕು. ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದ್ದರಿಂದ ನನ್ನ ಮಾತಿನ ಮೇಲೆ ನೀವು ವಿಶ್ವಾಸ ಇಡಬಹುದು, ಏನು ಕಾಳಜಿ ಮಾಡಿ, ಏನು ತೊಂದರೆ ಮಾಡಬೇಡಿ ಅಂತ ಯಮದೇವರು ಉಪದೇಶ ಮಾಡ್ತಾರೆ. ಕೊನೆಗೆ ಧರ್ಮ ಅಧರ್ಮದ ಬಗ್ಗೆ ಒಂದೇ ಮಾತನ್ನು ಹೇಳ್ತಾನೆ, ವ್ಯತ್ಯಾಸದ ಬಗ್ಗೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಪೃತಃ ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ. ಏತಾವಾನೇವ ಲೋಕೆ ಅಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಅಂತ. ಶ್ರೇಷ್ಠವಾದ ಧರ್ಮ ಏನು ಅಂದರೆ ಒಂದೇ ಧರ್ಮ ಇದೆ. ಈ 3-4 ಧರ್ಮ ಅದು ಯಾವುದೂ ಇಲ್ಲ. ಭಕ್ತಿಯೋಗ ಭಗವತಿ ತನ್ನಾಮಗ್ರಹಣಾದಿಭಿ. 2 ಅಂಶ. ಒಂದು, ನಮ್ಮ ಮನಸ್ಸು ಪರಮಾತ್ಮನ ಕಡೆಯೇ ಹರಿತಾ ಇರಬೇಕು, ಅದೇ ಧರ್ಮ. ಯಾವಾಗ ಪರಮಾತ್ಮನೆಡೆ ಮನಸ್ಸು ಹರಿಯಲ್ವೋ ಇದೇ ಅಧರ್ಮ ಅಂತ. ಇಷ್ಟೇ ಒಂದೇ ರೀತಿಯಾಗಿ ಧರ್ಮದ ಬಗ್ಗೆ ನಿರೂಪಣೆ ಮಾಡಿ, ಹಾಗಾದರೆ ಧರ್ಮದ ವಿಷಯದಲ್ಲಿ ಏನು ಮಾನದಂಡ ಅಂದರೆ ಪರಮಾತ್ಮನ ಪ್ರೀತಿಯೇ ಮಾನದಂಡ, ಇಷ್ಟು ನಿರೂಪಣೆ ಮಾಡಿ, ಆದ್ದರಿಂದ ಅಜಾಮಿಳ ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆಗೈದವ, ನೀವು ಅವನನ್ನು ಕರೆದುಕೊಂಡು ಬರಬಾರದಾಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಮಾತು ಬರುತ್ತೆ, ನಮ್ಮ ಸ್ಥಿತಿಯನ್ನು ಕಂಡು ಹಾಸ್ಯ ಮಾಡ್ತಾರೆ. ನಾರಾಯಣೇ ತಿಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಅಂತ. ನರಕಕ್ಕೆ ಎಲ್ಲರೂ ಪೈಪೋಟಿ ಮಾಡಿ ಬರ್ತಾ ಇರ್ತಾರೆ. ನರಕರ ಪಟ್ಟಣ ಚಿಕ್ಕದು, ಆದರೆ ಪಾಪಿಗಳು ತುಂಬ ಜಾಸ್ತಿ ಅಂತ. ಈ ಚಿಕ್ಕ ಮನೆಯಲ್ಲಿ ತುಂಬ ಜನ ನರಕದಲ್ಲೇ ತೂರಿಕೊಳ್ತಾರೆ. ಆದರೆ ನಾರಾಯಣ ಅಂತ ಒಂದು ನಾಮ ಅರ್ಥಾನುಸಂಧಾನಪೂರ್ವಕ ಅದರ ಚಿಂತನೆ ಮಾಡಿ ನರಕದಿಂದ ಪಾರಾಗಬಹುದು. ಆದರೂ ಈ ಸಂಸಾರಿಗಳು ಚಿಕ್ಕ ಪಟ್ಟಣ ಇದ್ದರೂ ಗುಂಪು ಗುಂಪಾಗಿ ಯಾಕೆ ಸೇರ್ತಾ ಇದ್ದಾರೆ ಅಂಥೇಳಿ ಒಂದು ತಮಾಷೆ ಮಾಡ್ತಾರೆ. ಆದ್ದರಿಂದಾಗಿ ಇದೇ ಧರ್ಮ ಅಂತಿಷ್ಟು ಹೇಳಿ ಅವನು ತನ್ನ ಮಾತನ್ನು ಮುಗಿಸ್ತಾನೆ. ಇಲ್ಲೊಂದು ಪ್ರಶ್ನೆ ಬರಬಹುದು, ಅದು ಸಾಮಾನ್ಯ ಯಮದೂತರಿಗೂ ಬಂದಿರಬಹುದಾದ ಒಂದು ಪ್ರಶ್ನೆ. ಅಲ್ಲ, ಇಷ್ಟಾದರೂ ಕೂಡ, ಮತ್ತು ಇಷ್ಟೆಲ್ಲ ಜ್ಞಾನಿಗಳು ಹಾಸ್ಯ ಮಾಡ್ತಾರೆ, ಇಷ್ಟಾದರೂ ಪರಮಾತ್ಮನನ್ನು ಬಿಟ್ಟು ಈ ಹೆಚ್ಚು ಆಚರಣೆಗೆ ಯಾಕೆ ಮಹತ್ವ ಕೊಡ್ತಾರೆ? ಅಂದರೆ ಭಕ್ತಿ ಇಲ್ಲದೆ ಕೇವಲ ಆಚರಣೆಯಲ್ಲೇ ಯಾಕೆ ಇಷ್ಟು ಜನ ಮಹತ್ವ ಕೊಡ್ತಾರೆ ಅಂತಂದರೆ ಅದಕ್ಕೆ ಅವನೊಂದು ಕಾರಣ ಕೊಡ್ತಾರೆ. ಏನು ಅಂತಂದರೆ ತುಂಬ ವಿಚಿತ್ರವಾದ ಕಾರಣ ಕೊಡ್ತಾನೆ. ಪ್ರಾಯೇಣ ವೇದ ತದಿದಂ ನ ಮಹಾಜನೋಯಂ ದೇವ್ಯಾ ವಿಮೋಹಿತ ಮತಿಲ್ ಬತ ಮಾಯಯಾಲಂ ತ್ರಯಾಂ ಜಡೀಕೃತ ಮತಿಲ್ ಮಧು ಪುಷ್ಪಿತಾಯಾಂ ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನಃ. ಅವನು ಆಡೋ ಮಾತೇನು ಅಂತಂದರೆ ಒಂದು ಮಾತನ್ನು ವಿಸ್ತಾರ ಮಾಡ್ತಾನೆ. ಎಲ್ಲರಿಗೆ ಒಳಗಿನಿಂದ ಸತ್ವ ಇರಲ್ಲ, ಹೊರಗೆ ಕುಪ್ಪಳಿಸಿ ಕುಣಿತಾ ಇರ್ತಾರೆ ನಾವೇ ಧರ್ಮಿಷ್ಠರು ಅಂತ. ಒಳಗಿನಿಂದ ಏನೂ ಸತ್ವವಿಲ್ಲ. ಈ ಅಂಶನ ಮನಸ್ಸಿನಲ್ಲಿಟ್ಟುಕೊಂಡು ವಿಸ್ತಾರ ಮಾಡ್ತಾನೆ. ಪ್ರಾಯೇಣ ವೇದ ತದಿದಂ ನ ಮಹಾಜನೋಯಂ ಅಂತ ಹೇಳ್ತಾನೆ. ಪ್ರಾಯ ಬಹಳ ಜನರಿಗೆ ಧರ್ಮದ ಬಗ್ಗೆ ಸರಿಯಾದ ಅರಿಕೆ ಇಲ್ಲ. ಅಂದರೆ ಬಾಹ್ಯಾಚರಣೆಯೇ ಧರ್ಮ ಅಂತ ಭಾವಿಸಿರ್ತಾರೆ ಎಲ್ಲರೂ. ಯಾರು ಅಂದರೆ ಮಹಾಜನ ಅಂತ. ದೊಡ್ಡ ದೊಡ್ಡ ಜ್ಞಾನಿಗಳದು ಇದೇ ಸ್ಥಿತಿ ಅಲ್ಲ. ಮತ್ತು ಇಷ್ಟರ ಆಡಂಬರಕ್ಕೆ ಯಾಕಷ್ಟು ಮಹತ್ವ ಕೊಡ್ತಾರೆ ಅಂದರೆ ದೇವ್ಯಾಹ ವಿಮೋಹಿತ ಮತಿ ಬತ ಮಾಯಯಾಲಂ ಅಂಥೇಳಿ. ಮನುಷ್ಯನ ಬುದ್ಧಿಗೆ ಮಂಕು ಬಡಿದೆ. ಏನು ಅಂದರೆ ನಮಗೆ 2 ಕರ್ಟನ್ ಇದೆ. ಒಂದು ಸ್ವರೂಪಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ. ಒಂದು ಮನುಷ್ಯನಿಗೆ ತನ್ನ ಬಗ್ಗೆಯೇ ತನ್ನ ತಿಳುವಳಿಕೆ ಇಲ್ಲ, ಅದಕ್ಕೊಂದು ಅಡ್ಡಿ ಇಟ್ಟಿದ್ದಾನೆ ಅವನು, ಅದಕ್ಕೆ ಸ್ವರೂಪಾಚ್ಛಾದಿಕ ಅಂತ ಕರೀತಾರೆ. ಇನ್ನೊಂದು ಪರಮಾತ್ಮ ಹಾಗೂ ನಮ್ಮ ನಡುವೆ ಒಂದು ಕರ್ಟನ್ ಇದೆ, ಅದಕ್ಕೆ ಪರಮಾಚ್ಛಾದಿಕ ಅಂತ ಕರೀತಾರೆ.
ಇದರಿಂದ ಬುದ್ಧಿ ಸರಿಯಿಲ್ಲ. ಹಾಗಾಗಿ ಆಡಂಬರ ಆಚರಣೆಯೇ ಧರ್ಮ ಅಂತ ಭಾವಿಸ್ತಾರೆ ದೊಡ್ಡವರು ಕೂಡ. ಬತಾಂ, ಇದು ಅತ್ಯಂತ ದುಃಖದ ಸಂಗತಿ ಅಂತ ಈ ಶಬ್ದದ ಹಿಂದಿನ ಒಂದು ಧ್ವನಿ ಇದೆ ಅಲ್ಲ. ಮತ್ತು ಎಲ್ಲರೂ ವೇದ ಓದಿರುವ ಘನಪಾಠಿಗಳು ಮತ್ತು ವೇದ ಓದುವ ವಿದ್ವಾಂಸರಿಗೆ ಈ ವಿಷಯ ಯಾಕೆ ಗೊತ್ತಾಗಲ್ಲ ಅಂತಂದರೆ, ತ್ರಯ್ಯಾಂ ಜಡೀಕೃತ ಮತಿ ಮಧು ಪುಷ್ಪಿತಾಯಾಮ್ ಅಂತ ಹೇಳ್ತಾರೆ. ಈ ಕರ್ಮಠರು ಯಾರಿರ್ತಾರೋ, ಭಕ್ತಿ ಇಲ್ಲದೆ ಕರ್ಮದಲ್ಲೇ ಹೆಚ್ಚಾಗಿ ರತಿ ಯಾರಿಗಿರುತ್ತೋ ಅವರಿಗೆ ತುಂಬ ಆಕ್ರೋಶಪೂರ್ವಕವಾಗಿ ನಿಂದನೆ ಮಾಡ್ತಾರೆ ಶಾಸ್ತ್ರಕಾರರು. ಒಂದು ಮಾತು, ಈ ವೇದ ಓದಿ ಅವರಿಗೆಲ್ಲ ಬುದ್ಧಿ ಕೆಟ್ಟಿದೆ, ಅವರು ಜಡ್ಡು ಕಟ್ಟಿದ್ದಾರೆ. ಯಾಕೆ ಅಂದರೆ, ವೇದ ಒಂದು ವೃಕ್ಷ, ಅದರ ಫಲ ಹಣ್ಣು ಮೋಕ್ಷ, ಅದರ ಹೂವು ಈ ಸ್ವರ್ಗಾದಿಗಳು. ಅವರಿಗೆ ಆ ಹಣ್ಣನ್ನು ಪಡೆಯಬೇಕು ಅಂತ ತವಕ ಇದೆ, ಆದರೆ ಅಷ್ಟೊತ್ತು ಕಾಯಲಿಕ್ಕೆ ಪುರುಸೊತ್ತಿಲ್ಲ, ಅರ್ಜೆಂಟ್. ಈ ಸ್ವರ್ಗ ಎಂಬ ಹೂವು ಸಿಕ್ಕಾಗ ಅದರಲ್ಲೇ ತೃಪ್ತಿ ಪಡ್ತಾರೆ, ಆ ಹಣ್ಣು ಬರೋ ತನಕ ಕಾಯೋದೇ ಇಲ್ಲ. ಸ್ವರ್ಗಕ್ಕೆ ಉಪಾಯ ಏನು ಬೇಕು ಅದು ವಿಚಾರ ಮಾಡ್ತಾರೆ, ಮೋಕ್ಷದ ಹಾದಿಯನ್ನು ವಿಚಾರ ಮಾಡಲ್ಲ ಅಂಥೇಳಿ ಹಾಸ್ಯಮಯವಾಗಿ ಇವನು ಒಂದು ತಮಾಷೆ ಮಾಡ್ತಾರೆ. ಈ ಸಿದ್ಧಾಂತ ಮೀಮಾಂಸಕರು ಅಂತ ಒಬ್ಬರು ಇದ್ದಾರೆ ಸಿದ್ಧಾಂತಿಗಳು. ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ವೇದದ ಮೇಲೆ ನಂಬಿಕೆ, ಕರ್ಮದ ಮೇಲೆ ನಂಬಿಕೆ ಅಂತ. ವೇದ ಓದಬೇಕು, ಕರ್ಮ ಮಾಡಬೇಕು, ಮತ್ತು ಸ್ವರ್ಗ ಮತ್ತು ನರಕ ಮತ್ತು ಭೂಮಿ, ಇಷ್ಟರಲ್ಲೇ ಅವರಿಗೆ ಆಸಕ್ತಿ ಜಾಸ್ತಿ ಅಂತ ಹೇಳಿ. ಆದ್ದರಿಂದ ವ್ಯಾಸರೇ ಒಂದು ಮಾತು ಹೇಳ್ತಾರೆ ಒಂದು ಕಡೆ, ವೇದಾರ್ಥದ ವಿಚಾರ ಮಾಡದ ಕರ್ಮಠರು ಅವರಿಗೆ ಬೆಂಕಿ ಮೇಲೆ ಕಾಮ ಜಾಸ್ತಿ ಅಂತ, ಬೆಂಕಿಗೆ ಮರುಳಾಗಿ ಕರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಾಸರು ಇದರ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ವೇದವು ಕೂಡ ಒಂದು ಕಡೆ ಇವರಿಗೆ ತಮಾಷೆ ಮಾಡುತ್ತೆ. ದಿಕ್ಷ್ವತಿ ಕಾಶಂ ಕರೋತಿ, ಈ ಯಾಗಶಾಲೆಯಲ್ಲಿ ಒಂದು ಎ ಸಿ ಹಾಕ್ಕೊಳ್ಳಪ್ಪ ಅಂತ. ದಿಕ್ಷ್ವತಿ ಕಾಶವನ್ನು ಯಾಗಶಾಲೆಯಲ್ಲಿ ಒಂದು ಒಳ್ಳೆ ಎ ಸಿ ಹಾಕ್ಕೊಳ್ಳಿ. ಯಾಕೆ ಅಂದರೆ, ನೀವು ಬರೀ ಸ್ವಾಹಾಕಾರ ಕೊಟ್ಟು ಹೊಗೆ ತಿಂತಾ ಇದ್ದೀರಾ, ಸ್ವರ್ಗಕ್ಕೆ ಹೋಗುವ ನಿಶ್ಚಯವೂ ಇಲ್ಲ, ಆ ಹೊಗೆ ತಿಂದು ಆರೋಗ್ಯ ಕೆಡಿಸ್ಕೋಬೇಡಿ ಅಂತ ಹೇಳಿ ನೀವು ಯಾಗಶಾಲೆಯಲ್ಲಿ ಅವಶ್ಯ ಒಂದು ಎ ಸಿ ಅಥವಾ ಫ್ಯಾನ್ ಹಾಕ್ಕೊಳ್ಳಿ ಅಂತ ವೇದವು ಕರ್ಮಠರ ಬಗ್ಗೆ ಅತ್ಯಂತ ಆಕ್ರೋಶಮಯವಾಗಿ ತಮಾಷೆ ಮಾಡುತ್ತೆ. ಇನ್ನು ಸಾಮಾನ್ಯ ಅಷ್ಟೇ ಅಲ್ಲ, ಕಾಳಿದಾಸನೂ ತಮಾಷೆ ಮಾಡ್ತಾನೆ. ವೇದಾಭ್ಯಾಸ ಜಡ ಅಂತ ಹೇಳಿ ಇನ್ನೊಂದು ಮಾತು ಭೀಮಸೇನ ದೇವರ ಬಾಯಿಯಿಂದ ಒಂದು ಮಹತ್ವವಾದ ವಿಷಯ ಹೇಳ್ತಾರೆ ಭೀಮಸೇನ ದೇವರು. ಧರ್ಮರಾಜ ಕ್ಷತ್ರಿಯ, ಆದರೆ ಧರ್ಮರಾಜನ ಪ್ರತಿಯೊಂದು ನಡೆ ವೀಕ್ಷಣೆ ಮಾಡಿದಾಗ ಅವನು ಕ್ಷತ್ರಿಯ ಅಲ್ಲ ಅನ್ನುವ ನಿಶ್ಚಯವೇ ಜಾಸ್ತಿ ಬರುತ್ತೆ. ತುಂಬ ಪುಕ್ಕಲು ಅಂತ ಹೇಳೋಕ್ಕಾಗೋದಿಲ್ಲ, ಒಂಥರ ಭಯಭೀತನಾದ ವ್ಯಕ್ತಿ. ಕಾಡಿಗೆ ಹೋಗಿರ್ತಾನೆ, 12 ತಿಂಗಳಾಗಿರುತ್ತೆ. ಭೀಮಸೇನ ದೇವರು ಒಂದು ವಿಚಾರ ಹೇಳ್ತಾರೆ, ಅಬ್ಧಾವೈ ಮಾಸಾಹ ಅಂತ. ಒಂದೊಂದು ತಿಂಗಳನ್ನು ಒಂದೊಂದು ವರ್ಷ ಅಂತ ಲೆಕ್ಕ ಮಾಡ್ತಾರೆ ವೇದದಲ್ಲಿ. ಯಾಕೆ ಅಂದರೆ ಸಹಸ್ರ ಸಮ ಮಾಸತ ಅಂತ, 1000 ವರ್ಷದ ಯಾಗವನ್ನು ಮಾಡಬೇಕು ಅಂತ ಹೇಳುತ್ತೆ. ಮತ್ತು 1000 ವರ್ಷ ಆಯಸ್ಸಿಲ್ವಲ್ಲ ಅಂದರೆ ಒಂದೊಂದು ತಿಂಗಳು ಒಂದೊಂದು ವರ್ಷ ಅಂತ ಲೆಕ್ಕ, 80 ವರ್ಷ ಅಂದರೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಯಾವಾಗ ಆಗುತ್ತೋ ಅಲ್ಲಿವರೆಗೂ ಯಾಗ ಮಾಡಬೇಕು ಅಂತ ಹೇಳಿ ಕೆಲವೊಂದು ಯಾಗಗಳಿಗೋಸ್ಕರ ಈ ತಿಂಗಳನ್ನು ವರ್ಷ ಅಂತ ಕರೀತಾರೆ. ಆ ವ್ಯವಸ್ಥೆ, ಯುದ್ಧವೂ ಒಂದು ಯಜ್ಞ ಅಂತ ಭಾವಿಸಿ ಈ ಒಂದೊಂದು ತಿಂಗಳು ಒಂದೊಂದು ವರ್ಷ 12 ತಿಂಗಳಾಗಿ ಹೋಗಿದೆ, ಇನ್ನೊಂದು ತಿಂಗಳಾಗಲಿ ನೀ ಅಪ್ಪಣೆ ಕೊಟ್ಟರೆ ನಾನು ಇಡೀ ಕೌರವರನ್ನು ಸದೆ ಬಡಿದು ನಿನ್ನನ್ನು ರಾಜ್ಯದ ಪಟ್ಟದಲ್ಲಿ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಭೀಮಸೇನ ದೇವರು ಹೇಳಿದ್ರೆ, ಮತ್ತೆ ಧರ್ಮರಾಜನ ಭಯದ ಮಾತು ಇಲ್ಲ, ಅದು ದೊಡ್ಡವರ ಮಾತು ಅಂತೆಲ್ಲ ಹೇಳಿದ್ರೆ, ಶ್ರೋತ್ರಿಯಸ್ಯ ಚ ವೈರಾಜನ್ ಅಂತ ಹೇಳ್ತಾರೆ ಭೀಮಸೇನ ದೇವರು. ಈ ವೇದ ಓದಿ ಈ ಹೆಡ್ಡರಾದ ಬ್ರಾಹ್ಮಣರಂತೆ ನೀನಿದ್ದೀಯಾ ಅಂತ ಹೇಳಿ ಬರೀ ಕರ್ಮದ ಬಗ್ಗೆ ಆಸಕ್ತರಿಗೆ ಅತ್ಯಂತ ಕಠೋರವಾದ ನಿಂದನೆ ಎಂಬುದು ಕೇಳ್ತಾ ಇದೆ. ಆದ್ದರಿಂದ ಭಕ್ತಿ ಶ್ರೇಷ್ಠ ಅಂತ ಹೇಳಿ, ಹಾಗಾಗಿ ಇಷ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ಇಷ್ಟು ನಿರೂಪಣೆ ಮಾಡ್ತಾರೆ. ಏವಂ ವಿಮೃಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನ ವಿದದತೆ ಖಲು ಭಾವಯೋಗಂ
ತೇಮೇನ ದಂಡಮರ್ಹಂತ್ಯಥ ಯದ್ಯಮೀಶಾಂ ಸ್ಯಾತ್ಪಾತಕಂ ತದಪಿ ಹಂಚುರುಗಾಯವಾದಃ ಏವಂ ವಿಮೃಶ್ಯ ಸುಧಿಯ ಭಗವತಿ ಅನಂತೆ ಸರ್ವಾತ್ಮನ ವಿದಧತೆ ಖಲು ಭಾವಯೋಗಂ ಅಂತ. ಆದ್ದರಿಂದ ನಾವು ಮಾಡುವ ಪ್ರತಿ ಕರ್ಮ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕು ಅಂತ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಈ ಮಕ್ಕಳನ್ನು ಮುದ್ದಿಸುವ ಹಾಗೆ ಪರಮಾತ್ಮನನ್ನು ಪ್ರೀತಿಸ್ತಾರೆ ಜ್ಞಾನಿಗಳು. ಆದ್ದರಿಂದ ತೇಮೇನ ದಂಡಂ ಅರ್ಹಂತಿ ಅಥ ಯದ್ಯಮೀಶಾಂ ಅಂತಹ ಭಗವದ್ಭಕ್ತರ ಮುಂದೆ ನನ್ನ ದಂಡ ನಿಮ್ಮ ಕಾರ್ಯ ಏನೂ ಕೆಲಸ ಮಾಡಲ್ಲ. ಆದ್ದರಿಂದ ನೀವು ಭಕ್ತರ ಮುಂದೆ ನಿಮ್ಮ ಚೇಷ್ಟೆ ತೋರಿಸಬಾರದು ಅಂತ ಒಂದವರಿಗೆ ಹಿತನುಡಿ ಹೇಳ್ತಾರೆ. ಅಲ್ಲ, ಭಗವದ್ಭಕ್ತರು ತಪ್ಪನ್ನು ಮಾಡ್ತಾರೆ ಅಂದಮೇಲೆ ನಮ್ಮ ದಂಡ ಅವರ ಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು ಅಂದರೆ ನೈಷಾಂ ಭಯ ಸ್ಯಾತ್ ಪಾತಕಂ ತದಪಿ ಹಂತಿ ಉರುಗಾಯವಾದ ಅಂತ. ಯಾರು ತನ್ನನ್ನು ಸಂಪೂರ್ಣ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಂಡಿರ್ತಾರೋ ಅವರೇನಾದರೂ ಪಾಪ ಮಾಡಿದರೆ ನಾಮಸ್ಮರಣೆದರೆ ಅದು ಪರಿಹಾರ ಆಗುತ್ತೆ. ಅವರ ವಿಷಯದಲ್ಲಿ ನನ್ನ ಪ್ರವೇಶ ಏನೂ ಇಲ್ಲ, ನೀವು ಕೈ ಹಾಕಬಾರದು ಅಂತ ಹೇಳಿ ಮತ್ತು ಹಾಗಾದರೆ ಯಾರನ್ನು ಕರೆದುಕೊಂಡು ಬರಬೇಕು ಅಂತಂದರೆ ತಾನಾನಯಧ್ವಮಸತೋ ವಿಮುಖಾತ್ ಮುಕುಂದ ಪಾದಾರವಿಂದ ಮಕರಂದರಸಾಗಜಸ್ರಾತ್ ನಿಷ್ಕಿಂಚನೈಃ ಪರಮಹಂಸಕುಲೈರಸದ್ನೈಃ ಜುಷ್ಟಾಗೃಹೇ ನಿರಯವತ್ಮನಿ ಬದ್ಧತೃಷ್ಣಾನ್. ಯಾರನ್ನು ಕರೆದುಕೊಂಡು ಬರಬೇಕು ಅಂದರೆ ತಾನಾನಯಧ್ವಮಸತೋ ವಿಮುಖಾತ್ ಮುಕುಂದ ಪಾದಾರವಿಂದ ಮಕರಂದ ರಸಾಗಜಸ್ರಂ ಅಂತ ಹೇಳ್ತಾರೆ. ಯಾರ ಸ್ವರೂಪದಲ್ಲಿ ಸತ್ವಗುಣ ಇಲ್ಲವೋ ಅಂಥವರ ಗುರುತು ಹೇಗೆ ಹಿಡಿಯಬೇಕು ಅಂದರೆ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ. ಯಾವಾಗಲೂ ಪರಮಾತ್ಮನ ಏನು ಆ ಪಾದ ಕಮಲದ ಆ ಒಂದು ಮಧು ಏನಿದೆ ಆ ಮಧುಪಾನವನ್ನು ಯಾರು ಮಾಡ್ತಾ ಇರಲ್ಲ, ವರ್ಜನೆ ಮಾಡಿರ್ತಾರೆ, ಅವರನ್ನು ಕರೆದುಕೊಂಡು ನೀವು ಬರಬೇಕು ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಅಲ್ಲ, ಅಂಥವರು ಇದ್ದಾರಾ? ಇಂಥವರಿದ್ದಾರೆ ಅಂದಮೇಲೆ ಅಂತಹ ಸಾತ್ವಿಕರು ಯಾರ ಇದ್ದಾರ ಅಂದರೆ ನಿಷ್ಕಿಂಚನೈಹಿ ಪರಮಹಂಸ ಕುಲೈಹಿ ರಸದ್ನೈಹಿ ಅಂತ ಹೇಳ್ತಾನೆ. ಪರಮಾತ್ಮ ಆಡಿದ ಮಾತು ನಿಷ್ಕಿಂಚನ ಪ್ರಿಯ ಅಂತ ಹೇಳಿ. ಬಡವರ ಬಂಧು ಅಂತ ಹೆಸರು ಪರಮಾತ್ಮನಿಗೆ. ಯಾರು ಬಡವರು, ಗುಣದಿಂದ ಬಡವರಲ್ಲ, ದುಡ್ಡಿನಿಂದ ಬಡವರಾದರೂ ಯಾರು ಗುಣದಿಂದ ಬಡವರಲ್ವೋ, ಯಾರಿಗೆ ಧನದ ಮೇಲೆ ಮೋಹವಿಲ್ವೋ ಅಂಥವರಿಗೆ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರ ಅಂತ ಹೇಳಿ ಇಲ್ಲಿ ಇನ್ನೊಂದು ಕವಿಯ ಒಂದು ಚಮತ್ಕಾರವನ್ನು ವ್ಯಾಸರು ತೋರಿಸ್ತಾರೆ. ಹಿಂದೆ ಪಾದಗಳನ್ನು ಕಮಲಕ್ಕೆ ಹೋಲಿಸಿದರು. ಕಮಲಗಳ ಮಕರಂದವನ್ನು ಯಾವಾಗಲೂ ಪಾನ ಮಾಡೋದು ಹಂಸಗಳು. ಜೇನುನೊಣಗಳು ಆವಾಗ ಬಂದು ಪಾನ ಮಾಡಿ ಹೋಗ್ತವೆ. ಆದರೆ ನೀರು ಹಂಸಗಳೇನಿದೆ ಯಾವಾಗಲೂ ಕಮಲದ ಮಕರಂದವನ್ನು ಪಾನ ಮಾಡೋದು ಹಂಸಗಳು. ಆ ಒಂದು ಪ್ರಾಣಿಶಾಸ್ತ್ರವೂ ಗೊತ್ತಿತ್ತು ವೇದವ್ಯಾಸರಿಗೆ. ಅದಕ್ಕೆ ಈಗ ಹಂಸವನ್ನು ತರ್ತಾರೆ. ಪರಮಹಂಸ ಕುಲೈ ರಸಜ್ಞೈ ಅಂತ. ಪರಮಹಂಸರು ಅಂತಂದರೆ ಸನ್ಯಾಸಿಗಳು, ಎಲ್ಲವನ್ನ ತ್ಯಾಗ ಮಾಡಿ ಪರಮಾತ್ಮನಲ್ಲೇ ಮನಸ್ಸಿಟ್ಟವರು ಪರಮಹಂಸರು ಅಂತ. ಅವರು ಇವನನ್ನು ಸೇವೆ ಮಾಡ್ತಾ ಇರ್ತಾರೆ ಅಂತ. ಇದು ವ್ಯಾಖ್ಯಾನಕಾರರು ಒಂದು ಒಂಟೆಯ ದೃಷ್ಟಾಂತ ಕೊಡ್ತಾರೆ ಈ ಪಾಪಿಗಳಿಗೆ. ಅಂದರೆ ಒಂಟೆಗೆ ಮುಳ್ಳೇ ಇಷ್ಟ ಅಂತೆ. ಒಂಟೆಗೆ ನೀವು ಎಷ್ಟೇ ಭಕ್ಷ್ಯಭೋಜ್ಯ ಮಾಡಿಸಿಟ್ರೂ ಅದು ಸ್ವೀಕಾರ ಮಾಡಲ್ಲ. ಮುಳ್ಳನ್ನು ತಂದಿಟ್ಟರೆ ಅವಶ್ಯ ಸ್ವೀಕಾರ ಮಾಡೋದು. ಈ ಪಾಪಿಗಳು ಕೂಡ ಮುಳ್ಳಿನ ಹಾಗೆ, ಇವರು ಒಂಟೆಯ ಹಾಗೆ. ಎಷ್ಟೇ ಪರಮಾತ್ಮನ ಕಥೆ ಉಪದೇಶ ಎಷ್ಟೇ ಮಾಡಿದರೂ ಅವ್ರಿಗೆ ರುಚಿಯಾಗಲ್ಲ, ಈ ಮುಳ್ಳೇ ಬೇಕು ಅಂತಾರೆ. ಅಂತಹ ಒಂಟೆಯ ಆಗಿರುವ ಏನು ಪಾಪಿಗಳಿದ್ದಾರೋ ಜುಷ್ಟಾನ್ ಗೃಹೇ ನಿರಯವರ್ತ್ಮನಿ ಬದ್ಧ ತೃಷ್ಣಾನ್. ಯಾವಾಗಲೂ ಅವರಿಗೆ ಸಾಂಸಾರಿಕ ಜೀವನದಲ್ಲೇ ಆಸಕ್ತಿ. ಅಂಥವರನ್ನು ನೀನು ಕರೆದುಕೊಂಡು ಬರಬೇಕು ಅಂತ ಇಷ್ಟು ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾನೆ. ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ತಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋ ಕೃತ ವಿಷ್ಣುಕೃತ್ಯಾನ್. ಸತ್ಯಧರ್ಮರು ಇದಕ್ಕೆ ತುಂಬ ಅಪರೂಪದ ಅರ್ಥ ಮಾಡ್ತಾರೆ. ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ. ಯಾರ ನಾಲಿಗೆಯಲ್ಲಿ ಒಮ್ಮೆಯೋ ಪರಮಾತ್ಮನ ಸ್ಮರಣೆ ಬಂದಿಲ್ವೋ? ಯಾಕೆ ಬರಲ್ಲ ಅಂದರೆ ಒಂದು ಅವರಿಗೊಂದು ಮೂಢನಂಬಿಕೆ, ಮತ್ತು ಪರಮಾತ್ಮನ ಹೆಸರು ಹೇಳಿದ್ರೆ ಅವರಿಗೆ ಅಸಹ್ಯ.
ಹಾಗಾಗಿ ಪರಮಾತ್ಮನ ನಾಮ ಯಾರ ನಾಲಿಗೆ ಎಲ್ಲಿ ಬಂದಿಲ್ಲವೋ ಆ ವ್ಯಕ್ತಿಯನ್ನು ಕರೆದುಕೊಂಡು ಬರಬೇಕು. ಮತ್ತೇನು ಅಂದರೆ ಭಗವದ್ ಗುಣನಾಮಧೇಯಂ ಅಂತ. ಈ ನಮ್ಮ ಹೆಸರಿಗೂ ಪರಮಾತ್ಮನ ಹೆಸರಿಗೂ ಎರಡು ವ್ಯತ್ಯಾಸಗಳಿದೆ. ಈ ನಮ್ಮ ಹೆಸರು ಕೇವಲ ವ್ಯವಹಾರಕ್ಕೆ ಸಂಕೇತಕ್ಕೆ ಮಾತ್ರ. ಆ ಹೆಸರಿನ ಅರ್ಥ ನಮ್ಮಲ್ಲಿರಬೇಕು ಅಂತಿಲ್ಲ. ಯಾರೋ ಒಬ್ಬರಿಗೆ ಕ್ಷೀರಸಾಗರ ಭಟ್ಟಾಚಾರ್ಯ ಅಂತಿರುತ್ತೆ ಹೆಸರು. ಆ ವ್ಯಕ್ತಿಗೆ ಹಾಲೇ ಇಷ್ಟ ಆಗ್ತಿರಲಿಲ್ಲ. ಹೆಸರು ಅರ್ಥ ಏನು? ಕ್ಷೀರಸಾಗರ ಭಟ್ಟಾಚಾರ್ಯ ಅಂತ. ಆದರೆ ಆ ಹೆಸರಿಗೂ ಆ ವ್ಯಕ್ತಿಗೂ ಗುಣಕ್ಕೂ ಸಂಬಂಧ ಇಲ್ಲ. ಮತ್ತು ಒಬ್ಬ ವ್ಯಕ್ತಿಗೆ ಒಂದೇ ಹೆಸರು, ಆದರೆ ಪರಮಾತ್ಮನಿಗೆ ಹಾಗಲ್ಲ. ಪರಮಾತ್ಮನ ಒಂದೊಂದು ಹೆಸರು ಅವನ ಗುಣಕೀರ್ತನ ಪರ. ಮತ್ತು ಅನೇಕ ನಾಮಗಳಿದೆ. ಇದನ್ನು ಯಾರು ಸ್ಮರಣೆ ಮಾಡಲು ಅವರನ್ನು ಕರೆದುಕೊಂಡು ಬರಬೇಕು ಅಂತ. ಇನ್ನೊಂದು ಮಾತು, ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಪಾದಸ್ಮರಣೆ ಇಲ್ವೋ ಆ ವ್ಯಕ್ತಿಗಳನ್ನು ಕರೆದುಕೊಂಡು ಬರಬೇಕು ಹೇಳಿ, ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದ. ಯಾರು ಒಮ್ಮೆಯೂ ಪರಮಾತ್ಮನಿಗೆ ನಮಸ್ಕಾರ ಮಾಡಲ್ವೋ, ಅಷ್ಟು ಮಹತ್ವ ನಮಸ್ಕಾರಕ್ಕೆ. ನಮಸ್ಕಾರ ಮಾಡಿಲ್ಲ ಅಂದರೆ ತಕ್ಷಣ ಅವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಮಧುತರು. ಯಾವ ವ್ಯಕ್ತಿ ಪರಮಾತ್ಮನಿಗೆ ತಲೆಬಾಗಲ್ವೋ ಅವನಿಗೆ ಯಮದ್ವಾರಕ್ಕೆ ಫ್ರೀ ಎಂಟ್ರಿ. ಅವನನ್ನು ಕರೆದುಕೊಂಡು ತನ್ನಿ. ತಾನಾನಯತ್ವ ಮಸತಃ ಅಕೃತ ವಿಷ್ಣು ಕೃತ್ಯಾನ್ ಅಂತ ಹೇಳಿ ಅವರನ್ನು ನೀವು ಕರೆದುಕೊಂಡು ಬರಬೇಕು ಅಂತ ಇಲ್ಲೊಂದು ವಿಚಾರ ಹೇಳ್ತಾರೆ. ಅದಕ್ಕೆ ಸತ್ಯಧರ್ಮರು ಭಾಳ ಸೊಗಸಾಗಿ ಒಂದು ಅರ್ಥ ಮಾಡ್ತಾರೆ. ಒಂದು, ಯಾರನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿ ಶ್ಲೋಕ ಹೇಳುತ್ತಲ್ಲ, ಯಾರನ್ನು ಕರೆದುಕೊಂಡು ಬರಬಾರ್ದು ಅಂತಲೂ ಕೂಡ ಈ ಶ್ಲೋಕದಲ್ಲೇ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾರೆ. ಅರ್ಥ ಬರುವ ಹಾಗೆ, ಯೇಷಾಂ ಜಿಹ್ವಾ ಭಗವದ್ಗುಣನಾಮಧೇಯಂ ವಕ್ತೀತಿ ನವಕ್ತೀತಿನ ಅಂತ. ಯಾರು ಪರಮಾತ್ಮನ ನಾಮಸ್ಮರಣೆ ಮಾಡಲ್ಲ ಅಂತಲ್ಲ, ಯಾರು ಮಾಡ್ತಾರೋ ಅಂತ ಅರ್ಥ. ಚೇತಶ್ಚ ತಚ್ಚರಣಾರವಿಂದಂ ಸ್ಮರತಿ ಯಚ್ಚಿರ ಏಕದ ತಚ್ಚರಣಾರವಿಂದಂ ನಮತಿ. ಯಾರು ಪರಮಾತ್ಮನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ, ಅವನಿಗೆ ನಮಸ್ಕಾರ ಮಾಡ್ತಾರೋ, ಯಶ್ಚ ಕೃಷ್ಣಾಯನಃ ಅಸತ ಸಂಸಾರೇ. ಕೃಷ್ಣಾಯನ, ಕೃಷ್ಣನೇ ನಮಗೆ ಆಶ್ರಯ ಅಂತ ಭಾವಿಸ್ತಾರೆ ಅವರು ಅಕೃತ ವಿಷ್ಣು ಕೃತ್ಯಾನ್ ಅಂತ ಹೇಳಿ. ಇದಕ್ಕೊಂದು 3 ಅರ್ಥ ಮಾಡ್ತಾರೆ. ಒಂದು, ಕೃತಂ ಅಂದರೆ ಫಲ, ಕೃತ ಅಂದರೆ ಫಲ ಅಂತ ಅರ್ಥ. ಆದ್ದರಿಂದಾಗಿ ಕೃತಂ ವಿಷ್ಣು ಕೃತ್ಯಂ ಅಂತ, ಫಲಕ್ಕೋಸ್ಕರ ಯಾರು ಕರ್ಮ ಮಾಡಿಲ್ವೋ ಅವರು ಕೃತ ವಿಷ್ಣು ಕೃತ್ಯ ಅಂದರೆ ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡಿದವರು. ಅಕೃತ ವಿಷ್ಣು ಕೃತ್ಯ ಅಂದರೆ ಫಲಾಪೇಕ್ಷೆ ಇಲ್ಲದೆ ಯಾರು ಕರ್ಮ ಮಾಡಿದ್ದಾರೋ ಅಂತಹ ಸಾತ್ವಿಕರು ಅಂತ ಒಂದು. ಇನ್ನೊಂದು, ವಿಷ್ಣು ಕೃತ್ಯಂ ನಭವತೀತಿ ಯೇಷಾಂತೆ ಅಕೃತ ವಿಷ್ಣು ಕೃತ್ಯ. ಕೃತಮಂದರೆ ಸಾಕು ಅಂತ, ಯಾರು ಪರಮಾತ್ಮನ ಕೆಲಸ ಸಾಕು ಸಾಕು ಅಂತ ಇರಲ್ವೋ ಅಂಥವರು ಅಕೃತ ವಿಷ್ಣು ಕೃತ್ಯರು. ಅಥವಾ ಕೃತ್ಯಂ ಅಂತಂದರೆ ಪರಮಾತ್ಮನ ದ್ವೇಷ ಯಾರು ಮಾಡಿಲ್ವೋ ಅಂಥವರು ಅವರನ್ನು ಕರೆದುಕೊಂಡು ಬರಬೇಡ ಅಂತ. ಮತ್ತು ಹಾಗಾದರೆ ಇನ್ನೊಂದು ಅರ್ಥ ಮಾಡ್ತಾರೆ, ಯಾರನ್ನು ಕರೆದುಕೊಂಡು ಬರಬೇಕು ಅಂದರೆ ಅದರ ಉತ್ತರ ಕೊಡುತ್ತೆ. ಹೇ ಕದ ಅಂದರೆ ಹೇ ಸುಖದಾತ, ಯಚ್ಚಿರ ಏ ನಮತಿ. ಏ ಅಂದರೆ ಅಕಾರವಾಚ ಐತಿ ಬ್ರಹ್ಮ. ಏ ಅಂದರೆ ಅಕಾರವಾಚ್ಯನಾದ ಪರಬ್ರಹ್ಮ. ಯಾವನ ತಲೆ ಪರಮಾತ್ಮನಿಗೆ ಬಾಗುತ್ತೋ ಆನಯಧ್ವಂ, ಅವನನ್ನು ತರಬೇಡಿ. ಯಹ ಸ್ಮರತಿ ತಚ್ಚರಣಾರವಿಂದಂ ನನಮತಿ ಸಹ ಕೃಷ್ಣಾಯನಃ ನ. ಯಾರು ಪರಮಾತ್ಮನಿಗೆ ನಮಸ್ಕಾರ ಮಾಡಲ್ವೋ ಅವನು ನ ಕೃಷ್ಣಾಯನಃ, ಅವನು ಕೃಷ್ಣಾಶ್ರಿತನಲ್ಲ. ಆದ್ದರಿಂದ ಅಸತಃ ಶಿರಃ ಆನಯಧ್ವಂ ಅಂತ, ಅವನ ತಲೆ ತನ್ನಿ ಅಂಥೇಳಿ ಈ ರೀತಿಯಾಗಿ ಚಮತ್ಕಾರಮಯವಾಗಿ ಸತ್ಯಧರ್ಮರು ವ್ಯಾಖ್ಯಾನ ಮಾಡಿ ಕೊನೆಗೆ ತನ್ನ ಭಟರು ಮಾಡಿದ ತಪ್ಪನ್ನು, ತನ್ನ ಭಟರು ಗೊತ್ತಿಲ್ಲದೆ ತಪ್ಪನ್ನು ಮಾಡಿದ್ದಾರೆ, ಅದನ್ನು ಕ್ಷಮಿಸಬೇಕು ಅಂತ ಕೇಳ್ತಾರೆ. ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣೋ ನಾರಾಯಣ ಸ್ವಪುರುಷೈಃ ಯದ ಸತ್ಕೃತಂ ನಃ ಸ್ವಾನಾಮಹೋನ ವಿದುಷಾಂ ರಚಿತಾಂಜಲೀನಾಂ ಕ್ಷಾಂತಿರ್ವರೀಯಸಿ ನಮಃ ಪುರುಷಾಯ ಭುಮ್ನೆ. ಇಲ್ಲೊಂದು, ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣ ಅಂತ. ಆದ್ದರಿಂದ ನನ್ನ ದೂತರ ತಪ್ಪಿಗೆ ನಾನೇ ಜವಾಬ್ದಾರಿ, ನೀನು ಕ್ಷಮೆ ಮಾಡಬೇಕು ಅಂತ. ತತ್ಕ್ಷಮ್ಯತಾಂ ಅಂತ ಹೇಳಿ ಒಂದು ವಿಚಿತ್ರ ಪ್ರಯೋಗ. ಆದರೆ ಕ್ಷಮ್ಯತಾಂ ಅಂದರೆ ಕ್ಷಮಿಸಲ್ಪಡಲಿ ಅಂತ, ಕ್ಷಮೆ ಮಾಡಲಿ ಅಂದರೆ ಕ್ಷಮತಾಂ ಅನ್ನಬೇಕು ಅಂತ.
ಮತ್ತಿಲ್ಲಿ ಯಕಾರ ಸೇರಿಸಿ ಪ್ರಯೋಗ ಮಾಡಿದ್ದಾರೆ. ವೇದವ್ಯಾಸರಿಗೆ ವ್ಯಾಕರಣ ಗೊತ್ತಿಲ್ಲ ಅಂತ ಆಕ್ಷೇಪ ಮಾಡಬಹುದು. ಇದೇ ತರಹ 3-4 ಕಡೆಯಲ್ಲೂ ಮಾಡ್ತಾರೆ. ಯಾವತ್ತೂ ಕೆಲವೊಂದು ಅಕ್ಷರಗಳು ಹೇಳಬೇಕು ಅಲ್ಲಿ ಹೇಳಲ್ಲ, ಕೆಲವೊಂದು ಹೇಳಬಾರ್ದು ಅಲ್ಲಿ ಹೇಳ್ತಾರೆ. ಅದರ ಹಿಂದೆ ಒಂದು ಧ್ವನಿ ಇರುತ್ತೆ ಅಂತ. ಇದು ಕೇವಲ ಸಂಸ್ಕೃತ ಭಾಷೆಗೆ ಸೀಮಿತವಾದ ವೈಶಿಷ್ಟ್ಯ ಇದು. ಒಂದು ಕಡೆ ಆಶ್ಲಿಷನ್ ಅಂತ ಹೇಳ್ತಾರೆ, ಅಲ್ಲಿ ಆಶ್ಲಿಷ್ಯನ್ ಅಂತ ಹೇಳಬೇಕು. ಆಲಿಂಗನೆ ಅಪ್ಪಿಕೊಂಡಿದ್ದಾರೆ ಅಂತ ಅರ್ಥ. ಯಕಾರ ಹೇಳಬೇಕು, ಹೇಳಿಲ್ಲ. ಇನ್ನೊಂದು ಕಡೆಯೂ ಅಷ್ಟೇ ಅಭ್ಯಸ್ಯನ್ ಅಂತ ಹೇಳಬೇಕು, ಅಭ್ಯಸನ್ ಅಂತ ಹೇಳಿದ್ದಾರೆ. ಇಲ್ಲಿ ಕ್ಷಮ್ಯತಾಂ ಅಂತ ಯಕಾರ ಹೇಳಬಾರ್ದು, ಆದರೆ ಹೇಳಿದ್ದಾರೆ. ಈ ರೀತಿಯಾಗೆಲ್ಲ ವ್ಯತ್ಯಾಸ ಯಾಕೆ ಅಂದರೆ, ಇಲ್ಲಿ ವ್ಯಾಖ್ಯಾನಕಾರರು ಒಂದು ವಿಚಾರ ಮಾಡ್ತಾರೆ. ಒಂದೊಂದು ಅಕ್ಷರ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿಲ್ಲ, ಅಥವಾ ಇಲ್ಲಿ ಹೇಳಬಾರ್ದು ಅಲ್ಲಿ ಹೇಳಿದ್ದಾರೆ ಅಂದರೆ ಅವರಿಗೊಂದು ವಿಶೇಷ ಧ್ವನಿ ಇದೆ, ಅಂತರಂಗದಲ್ಲಿ ಒಂದು ಧ್ವನಿ ಇದೆ ಅಂತ ಭಾವಿಸಬೇಕು ಅಂತ ಕ್ರಮವಾಗಿ ವಿಚಾರ ಮಾಡ್ತಾರೆ. ಈಗ ಆಶ್ಲಿಷ್ಯನ್ ಅಂತ ಹೇಳಬೇಕಾಗಿತ್ತು, ಆದರೆ ಆಶ್ಲಿಷನ್ ಅಂತ ಹೇಳಬೇಕಾಗಿತ್ತು. ಆಶ್ಲಿಷ್ಯನ್ ಅಂತ ಯಕಾರ ಸೇರಿಸಿ ಹೇಳಿದ್ದಾರೆ. ಯಾಕೆ ಅಂದರೆ ಆಶ್ಲಿಷ್ಯನ್ ಅಂದರೆ ಜ್ಞಾನಪೂರ್ವಕವಾಗಿ ಅಪ್ಪಿಕೊಳ್ತಾನೆ ಅಂತ. ಆಶ್ಲಿಷನ್ ಅಂದರೆ ಬರೀ ಅಪ್ಪುಗೆ ಅಂತ. ಇವನು ಜ್ಞಾನಪೂರ್ವಕವಾಗಿ ಅಪ್ಪಿಕೊಂಡ, ಅಕಸ್ಮಾತ್ ಅಲಿಂಗನ ಅಲ್ಲ, ಜ್ಞಾನಪೂರ್ವಕವಾಗಿ ಅಪ್ಪಿಕೊಂಡ ಅನ್ನೋ ಅರ್ಥ ಹೇಳಲಿಕ್ಕೋಸ್ಕರ ಯಕಾರ ಹೇಳಿದ್ದಲ್ಲಿ. ಇನ್ನು ಅಭ್ಯಸನ್ ಅಂದರೂ ಕೂಡ ಅಲ್ಲಿ ವಸ್ತುತ ಬರೀ ಊರು ಹೊಡಿತಾನೆ ಅಂತ. ಅದೇ ಅಭ್ಯಸ್ಯನ್ನಿ ಅಂದರೆ ತಿಳಿದು ಕಂಠಪಾಠ ಮಾಡ್ತಾನೆ ಅಂತ ಅರ್ಥ. ಅದರಂತೆ ಇಲ್ಲೂ ಅಷ್ಟೇ ಅಂತ. ಕ್ಷಮತಾಮ್ ಅಂದರೆ ಬರೀ ಕ್ಷಮೆ ಬೇಡ್ತಾರೆ ಅಂತ. ಕ್ಷಮತಾಮ್ ಅಂತ ಹೇಳಬೇಕಾಗಿತ್ತು, ಆದರೆ ಕ್ಷಮ್ಯತಾಮ್ ಅಂತ ಹೇಳಿದ್ರೆ ಒಂದು ಧ್ವನಿ ಇದೆ. ಏನು ಅಂದರೆ ನಾನು ಬುದ್ಧಿಪೂರ್ವಕ ತಪ್ಪು ಮಾಡಿದ್ದಲ್ಲ, ಈ ಅರಿವು ಪರಮಾತ್ಮನಿಗಿದೆ ಅಂತ. ಆದ್ದರಿಂದ ನೀನು ನಮ್ಮನ್ನು ಕ್ಷಮೆ ಮಾಡಬೇಕು ಅಂತ ಇಷ್ಟು ಅರ್ಥ ಹೇಳುವ ಉದ್ದೇಶ ಇದೆ. ಆದ್ದರಿಂದ ಕ್ಷಮತಾಮ್ ಅಂತ ಹೇಳಬೇಕು, ಆದರೆ ಇಷ್ಟು ಪರಿವರ್ತನೆ ಮಾಡಿದ್ದಾರೆ ಅಂತ ವ್ಯಾಖ್ಯಾನಕಾರರು ಇಲ್ಲಿ ವಿಚಾರ ಮಾಡ್ತಾರೆ. ಯಾಕೆ ಅಂದರೆ ನಾರಾಯಣ ಸ್ವಪುರುಷೈ ಯತ್ ಅಸತ್ಕೃತಂ ನಃ ಅಂತ. ನನ್ನ ದೂತರು ಗೊತ್ತಿಲ್ಲದೆ ಒಂದು ತಪ್ಪನ್ನು ಮಾಡಿದ್ದಾರೆ, ಅವರು ನಿನ್ನವರು, ನೀ ಕ್ಷಮೆ ಮಾಡಬೇಕು. ಸ್ವಾನಾಮಹೋ ನ ವಿದುಷಾಂ ರತಿತಾಂಜಲೀನಾಂ ಅಂತ. ಅಂದರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ಈಗ ತಪ್ಪು ಅಂತ ಗೊತ್ತಾಯಿತು, ನಾನು ಕ್ಷಮೆ ಬೇಡ್ತಾ ಇದ್ದೆ. ಯಾವತ್ತೂ ಅಷ್ಟೇ ಈ ದೂತರ ಪ್ರತಿನಿಧಿ ಸ್ವಾಮಿ. ದೂತರು ಮಾಡಿದ ತಪ್ಪಿಗೆ ಸ್ವಾಮಿ ಕ್ಷಮೆ ಕೇಳಿದ ಅಂದರೆ ದೂತರು ಕ್ಷಮೆ ಕೇಳಿದ ಹಾಗೆ ಅಂತ ಶಾಸ್ತ್ರದ ಸೂಕ್ಷ್ಮಾಂಶ. ಆದ್ದರಿಂದ ಇಲ್ಲಿ ಯಮರಾಜರ ಪ್ರಶ್ನೆ ಕ್ಷಮೆ ಬೇಡ್ತಾ ಇದ್ದಾರೆ. ಆದ್ದರಿಂದ ಕ್ಷಾಂತಿರವರೀಯಸಿ ನಮಃ ಪುರುಷಾಯ ಭೂಮ್ಯ. ಅದರಿಂದಾಗಿ ನೀನು ದಯವಿಟ್ಟು ಕ್ಷಮೆ ಮಾಡಬೇಕು ಅಂತ ಹೇಳಿ ಈ ಕಥಾನಕದ ಅಂತ್ಯದವನ್ನು ಮಾಡ್ತಾರೆ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಳಮಂಹಸಾಂ ಮಹತಾಮಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಕೃತಂ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಳಮಂಹಸಾಂ. ಆದ್ದರಿಂದ ಪರಮಾತ್ಮನ ಸಂಕೀರ್ತನೆಯೇ ದೊಡ್ಡ ಪ್ರಾಯಶ್ಚಿತ್ತ. ಯಾಕೆಂದರೆ ಪರೀಕ್ಷಿತ ರಾಜ ಪ್ರಶ್ನೆ ಕೇಳಿತ್ತು, ನರಕದ ಬಗ್ಗೆ ವರ್ಣನೆ ಮಾಡಿದ್ದೀರಾ, ಆ ನರಕದಿಂದ ಪಾರಾಗುವ ಮಾರ್ಗ ಏನು ಅಂದರೆ ನಾಮಸ್ಮರಣೆ ಪ್ರಾಯಶ್ಚಿತ್ತ. ಹಾಗಾಗಿ ಕೃಷ್ಣ ಹೇಳಿದ್ದು ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಾನೆ. ಆದ್ದರಿಂದ ಮಹತಾಮಪಿ ಕೌರವ್ಯ ವಿಧಿ ಏಕಾಂತ ವಿನಿಷ್ಕೃತಂ. ಆದ್ದರಿಂದ ಇಷ್ಟು ಧರ್ಮದ ಬಗ್ಗೆ ಸೂಕ್ಷ್ಮ ನಿಮಗೆ. ಅಜಾಮಿಳ ಭಗವಂತನ ನಾಮಸ್ಮರಣೆ ಮಾಡಿದ, ನೀವಲ್ಲಿ ಹೋಗಬಾರದಿತ್ತು, ಹೋಗಿದ್ದೀರಾ, ವಿಷ್ಣುದೂತರು ಬಂದಿದ್ದಾರೆ, ಇನ್ನು ಮೇಲೆ ಈ ತತ್ವನ ಮಾಡಬೇಡಿ ಉಪಸಂಹಾರ ಮಾಡ್ತಾರೆ. ಆದರೆ ಇಲ್ಲಿಗೆ ಈ ಅಧ್ಯಾಯ ಮುಗಿಸೋದಿಲ್ಲ. ಆದರೆ ಅಜಾಮಿಳ ಚರಿತ್ರೆಯ ಮೂಲ ಪುರುಷರು ಯಾರು ಅಂತ ಹೇಳಲಿಕ್ಕೋಸ್ಕರ ವೇದವ್ಯಾಸರು ಇನ್ನೊಂದು ಶ್ಲೋಕ ಸೇರಿಸಿ ಅಧ್ಯಾಯದ ಸಮಾಪ್ತಿ ಮಾಡ್ತಾನೆ. ಇತಿಹಾಸಮಿಮಂ ಗುಹ್ಯಂ ಭಗವಾನ್ ಕುಂಭಸಂಭವಃ ಕಥಯಾಮಾಸಮಲಯ ಆಸೀನೋ ಹರಿಮರ್ಚಯನ್. ಇತಿಹಾಸಮಿಮಂ ಗುಹ್ಯಂ ಭಗವಾನ್ ಕುಂಭಸಂಭವ. ಅಗಸ್ತ್ಯರು ಹೇಳಿದ್ದನ್ನು ಎಲ್ಲಿ ಮಲಯೇ ಕಥಯಾಮಾಸ ಆಸೀನಃ ಹರಿಮರ್ಚಯನ್. ಪರಮಾತ್ಮನ ಪೂಜೆ ಮಾಡುವಾಗ ಅಗಸ್ತ್ಯ ಋಷಿಗಳು ಹೇಳಿದ ಚರಿತ್ರೆ ಇದು ಅತ್ಯಂತ ಗುಹ್ಯ ಅಂಥೇಳಿ, ಈ ಚರಿತ್ರೆಯ ಮೂಲ ಯಾರು, ಮೂಲ ಪುರುಷರು ಯಾರು ಅಂತ ಹೇಳಲಿಕ್ಕೆ ಇಷ್ಟು ನಿರೂಪಣೆ ಮಾಡಿ ಇಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತ ಆಗುತ್ತೆ. ಪರೀಕ್ಷಿತ ರಾಜರು ಒಂದು ಪ್ರಶ್ನೆ ಕೇಳ್ತಾರೆ.
ಹಿಂದೆಲ್ಲ 2ನೇ ಸ್ಕಂದ 3ನೇ ಸ್ಕಂದಗಳಲ್ಲೆಲ್ಲ ಸ್ವಯಂಭೂಮ್ ಅನ್ನುವಂಥರದ ಸೃಷ್ಟಿ ವಿಸ್ತಾರ ಆಗಿತ್ತು. ತಸ್ಯೈವ ವ್ಯಾಸಮಿಚ್ಛಾಮಿ ಜ್ಞಾತುಂ ತೇ ಭಗವನ್ ಯಥಾ ಅನುಸರ್ಗಂ ಯಥಾ ಶಕ್ತ್ಯಾ ಸಸರ್ಜ ಭಗವಾನ್ ಪರಃ. ತಸ್ಯೈವ ವ್ಯಾಸಮಿಚ್ಛಾಮಿ ಅನುಸರ್ಗಂ ಯಥಾಶಕ್ತಿಯ. ಸ್ವಯಂಭೂ ಮನ್ವಂತರದಲ್ಲಿ ಹೇಗೆ ದೇವಾದಿಗಳ ಸೃಷ್ಟಿಯಾಗಿತ್ತೋ ವೈವಸ್ವತ ಮನ್ವಂತರದ ಸೃಷ್ಟಿಯ ಬಗ್ಗೆ ನಾನು ಕೇಳಬೇಕು ಅಂತ ಪರೀಕ್ಷಿತ ರಾಜರು ಪ್ರಶ್ನೆ ಮಾಡ್ತಾರೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ಅಂಶ ವಿಚಾರ ಮಾಡ್ತಾರೆ. ಸೃಷ್ಟಿ ಒಂದೇ ತರಹ, ಮತ್ತು ಹಾಗಿದ ಮೇಲೆ ಸ್ವಯಂಭೂ ಮನ್ವಂತರದ ಸೃಷ್ಟಿಯೇ ಸಾಕಾಗಿತ್ತು, ಮತ್ತು ಇನ್ನೊಮ್ಮೆ ಯಾಕೆ ಸೃಷ್ಟಿ ಕೇಳಬೇಕು ಅಂದರೆ ಮನ್ವಂತರ ಸೃಷ್ಟಿಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ಅದೇನು ವ್ಯತ್ಯಾಸ ಅಂದರೆ ವೈವಸ್ವತ ಮನ್ವಂತರದ ಆದಿಯಲ್ಲಿ ಒಬ್ಬ ಕೆಲವು ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಕೆಲವು ಋಷಿಗಳು ಸ್ವಯಂಭೂ ಮನ್ವಂತರದಲ್ಲಿ ಅವರ ಸೃಷ್ಟಿ ಇಲ್ಲ. ಆದ್ದರಿಂದ ಸೃಷ್ಟಿಯಲ್ಲೂ ಕೂಡ ಕೆಲವೊಂದು, ಯಾಕೆ ಅಥರ್ವ ಮುನಿಯ ಸೃಷ್ಟಿ ಆಗೋದೇ ಈಗ. ವೈವಸ್ವತ ಮನ್ವಂತರದ ಆರಂಭದಲ್ಲಿ ಅಥರ್ವ ಮುನಿಗಳ ಸೃಷ್ಟಿ ಇದೆ, ಬೇರೆ ಮನ್ವಂತರಗಳಲ್ಲಿ ಸೃಷ್ಟಿ ಇಲ್ಲ. ಆದ್ದರಿಂದ ಸೃಷ್ಟಿಯಲ್ಲೂ ತುಂಬ ವೈಚಿತ್ರ್ಯ ಇರೋದರಿಂದಾಗಿ ಸ್ವಯಂಭವ ಮನ್ವಂತರದ ಸೃಷ್ಟಿ ಕೇಳಿದ ಮೇಲೆಯೂ ಕೂಡ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ್ದು ಯುಕ್ತವಾಗೇ ಇದೆ ಅಂತ ಹೇಳಿ ಈಗ ಹಿಂದಿನ ಕೆಲವೊಂದು ಕಥಾಭಾಗವನ್ನು ನಿರೂಪಣೆ ಮಾಡ್ತಾರೆ. ಮುಂದಿನ ಕಥೆಗೆ ಧ್ರುವನ ವಂಶ ಅಲ್ಲಿ ಬಂದವ ಪೃಥು ಚಕ್ರವರ್ತಿ. ಅವನ ಒಂದು ವೈಶಿಷ್ಟ್ಯ ಈ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಿದವ. ಅಲ್ಲಿವರೆಗೆ ಹೇಗಿತ್ತು ಅಂದರೆ ಈ ಹಿಮಾಲಯ ಹೇಗೆ ತಗ್ಗು ಮತ್ತು ಎತ್ತರ ಇತ್ತೋ ಹಾಗೆ ಭೂಮಿ ಸಮತಟ್ಟಾಗಿರಲಿಲ್ಲ. ಭೂಮಿಯನ್ನು ಒಂದು ಸಮತಟ್ಟು ಮಾಡಿ ಈ ರಸ್ತೆಗಳನ್ನು, ಈ ನಾಗರಿಕ ವ್ಯವಸ್ಥೆಯನ್ನು, ಈ ಕೃಷಿ ಹೊಂಡಗಳನ್ನು ಇಷ್ಟು ನಾಗರಿಕ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟವ ಆದಿಪುರುಷ ಪೃಥುರಾಜ ಅಂಥೇಳಿ ಭಾಗವತದ ಅಂಬೋಣ. ಆ ಪೃಥುವಿನ ಮಗಳು ಪೃಥ್ವಿ ಅಂತ ಅವಳ ಹೆಸರು. ಮುಂದೆ ಆ ಪೃಥ್ವಿಗೆ ಅಂತರ್ಧಾನ ಅಂತ ಒಬ್ಬ ಮಗ, ಅವನ ಮಗ ಹವಿರ್ಧಾನ, ಅವನ ಮಗ ಪ್ರಾಚೀನ ಬರಹಿ ಅಂತ. ಇವನಿಗೋಸ್ಕರ ಬರ್ಹಿಷತ್ ಅಂತ ಹೆಸರು. ಪ್ರಾಚೀನ ಬರಹಿ ಅಂತ ಇವನಿಗೆ ಬಿರುದು ಕೊಟ್ಟಿದ್ದರು. ಯಾಕೆ ಅಂದರೆ ಇವನು ಅತ್ಯಂತ ಕರ್ಮಠ. ಸಿಕ್ಕ ಗ್ರಾಮಗಳಲ್ಲೆಲ್ಲ ಯಾಗ ಮಾಡ್ತಾ ಇದ್ದ. ಎಲ್ಲಿ ಹೋದರೂ ದರ್ಭೆಯ ರಾಶಿಯೇ ಕಾಣಿಸ್ತಾ ಇತ್ತು. ಜನರಿಗಿಂತ ದರ್ಭೆಯ ರಾಶಿಯ ಪ್ರಮಾಣವೇ ಹೆಚ್ಚಿತ್ತು. ಆದ್ದರಿಂದ ಇವನಿಗೆ ಪ್ರಾಚೀನ ಬರಹಿ ಅಂತ ಹೆಸರಿತ್ತು. ಆದರೆ ಇವನು ಮಾಡಿದ ದೊಡ್ಡ ಹತ್ಯಾಕಾಂಡ ಅಂತ ಕರೀತಾರೆ ವ್ಯಾಖ್ಯಾನಕಾರರು. ಯಾಕೆಂದರೆ ಪ್ರಾಣಿ ಬಲಿ ಅಷ್ಟು ಕೊಡಬಾರದು, ದೊಡ್ಡ ಹತ್ಯಾಕಾಂಡವೇ ಮಾಡಿದ್ದ. ಒಮ್ಮೆ ನಾರದರ ಸಮ್ಮಿಲನ ಆಗುತ್ತೆ. ಕೇಳ್ತಾನೆ, ನನ್ನ ಥರ ಯಾಗ ಮಾಡಿದ ಯಾರಾದರೂ ರಾಜರಿದ್ದಾರಾ ಅಂತ ಕೇಳ್ತಾನೆ. ಅವನ ಧ್ವನಿಯಲ್ಲಿ ಅಹಂಕಾರ ಇದೆ. ಅವನು ಕೇಳಿದ ಸಹಜವಾದ ಪ್ರಶ್ನೆ, ಯಾರೂ ಇರಲಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಆದರೆ ಅಲ್ಲಿ 1-2 ತಪ್ಪು ಸೇರಿಕೊಂಡಿದೆ ಅಂತ. ಒಂದು, ಪ್ರಾಣಿ ಹತ್ಯೆ ಮಾಡಬಾರ್ದಿತ್ತು, ಮಾಡಿದ್ದಾನೆ. ಇಲ್ಲೊಂದು ಅಹಂಕಾರ ಬಂದಿತ್ತು ಅಂತ. ಅಹಂಕಾರ ಒಮ್ಮೆ ತಲೆಗೆ ಕೂತರೆ ಮಾಡಿದ ಯಾವ ಕಾರ್ಯವೂ ಸಫಲ ಆಗಲ್ಲ. ಆದ್ದರಿಂದಾಗಿ ಇವನು ಅತ್ಯಂತ ಭಗವದ್ಭಕ್ತ, ಇವನ ಲೋಪವನ್ನು ತಿದ್ದಬೇಕು ಅಂತ ಹೇಳಿ ನಾರದರು ಪ್ರಶ್ನೆ ಕೇಳಿದ್ರೆ ಆಕಾಶ ನೋಡ್ತಾರೆ, ಅವನ ಮುಖ ನೋಡ್ತಾರೆ, ನಗ್ತಾ ಇರ್ತಾರೆ. ಹೀಗೆ 1 ಗಂಟೆ ಹಿಂಗೆ ಮಾಡ್ತಾ ಇದ್ದಾರೆ. ಆಕಾಶ ನೋಡೋದು, ಇವನ ಮುಖ ನೋಡಿ ಅಪಹಾಸ್ಯ ಮಾಡೋದು. ಇವನು ಗಾಬರಿ ಆಗುತ್ತೆ. ಯಾಕೆ ನಾ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡಬೇಕು, ನಿಮ್ಗೆ ಉತ್ತರ ಗೊತ್ತಿಲ್ಲವಾ ಅಂತ ಹಾಸ್ಯ ಮಾಡ್ತಾನೆ ನೀವು. ಆಗ ನಾರದರು ಹೇಳ್ತಾರೆ, ಮೇಲೆ ನೀನು ಯಾವ ಪ್ರಾಣಿಗಳನ್ನು ಬಲಿ ಕೊಟ್ಟಿದೆಯೋ ಅವೆಲ್ಲ ನಿನ್ನ ಸರದಿ ಯಾವಾಗ ಅಂತ ಮೇಲೆ ಕಾಯ್ತಾ ಇತ್ತು, ಅದು ನೋಡಿ ನಂಗೆ ನಗು ಬಂತು ಅಂತ. ಅಂದರೆ ಒಂದು ಕರ್ಮಸಿದ್ಧಾಂತ. ಶಾಸ್ತ್ರ ಹೇಳೋದು, ಯಾವ ವ್ಯಕ್ತಿ ಯಾವ ಪ್ರಾಣಿಯನ್ನು ಭಕ್ಷಣೆ ಮಾಡ್ತಾನೋ ಮುಂದಿನ ಜನ್ಮದಲ್ಲಿ ನಾವು ಪ್ರಾಣಿಯಾಗಿ ಅದು ಮನುಷ್ಯನಾಗಿ ನಮ್ಮನ್ನು ತಿನ್ನುವ ಅಧಿಕಾರದ ಕೀಲಿಕೆ ಅವನಿಗೆ ಆ ಪ್ರಾಣಿ ಕೊಟ್ಟ ಹಾಗೆ ಅಂತ ಲೆಕ್ಕ. ಇದೊಂದು ಕರ್ಮ ಸಿದ್ಧಾಂತ. ಆದ್ದರಿಂದ ನೀನು ಪ್ರಾಣಿ ಬಲಿ ಮಾಡಿದ್ದು ಅಯುಕ್ತ ಅಂತ ಹೇಳಿ ಪುರಜನೋಪಾಖ್ಯಾನ ಹೇಳುತ್ತಾರೆ. ಅವನಿಗೆ ವೈರಾಗ್ಯ ಬರುತ್ತೆ. ಅವನ ಮಕ್ಕಳು ಪ್ರಚೇತಸರು, ಅವರಿಂದ ಮುಂದಿನ ಕಥಾನಕ ವಿಸ್ತಾರ ಆಗತ್ತೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.